ಮೋದಿ ರಣಕಹಳಿಯನ್ನು ಮೊಳಗಿಸುವುದಕ್ಕೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು 2024ರ ಲೋಕಸಭಾ ಸಮರಕ್ಕೆ ಪ್ರಧಾನಿ ಮೋದಿ ರಣಕಹಳಿಯನ್ನು ಮೊಳಗಿಸುವುದಕ್ಕೆ ಮಲೆನಾಡ ಹೆಬ್ಬಾಗಲಿಗೆ ಬರ್ತಿದ್ದಾರೆ. ಇಂದು ಮಲೆನಾಡಿನಲ್ಲಿ ನಮೋ ಮೇನಿಯಾ ಖರ್ಗೆ ತವರಿನಲ್ಲಿ ಅಬ್ಬರಿಸಿದ್ದಾಯಿತು. ಈಗ BSY ಊರಲ್ಲಿ ಮತ ಶಿಕಾರಿ ಪ್ರಧಾನಿಯಿಂದ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಮೋದಿ. ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಮೋದಿ ಕಾರ್ಯಕ್ರಮ ಆಯಿತು. ಅಬ್ಬರಿಸಿದ್ರು ಖರ್ಗೆ ತವರಲ್ಲಿ. ಕಲಬುರಗಿಯಲ್ಲಿ ಮೋದಿ ಅಬ್ಬರದ ಬಳಿಕ ಈಗ ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಭೆ. ಈ ಸಭೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗಿಯಾಗುವ ನಿರೀಕ್ಷೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಿದ್ರು ಮೋದಿ. ಅದಾದ ಮೇಲೆ ಈಗ ಲೋಕಸಭಾ ಎಲೆಕ್ಷನ್ನ ಪ್ರಚಾರಕ್ಕೆ ಬರ್ತಿದ್ದಾರೆ. ಮಧ್ಯಾಹ್ನ 1:15ಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಡ್ತಾರೆ. BSY BY ವಿಜೇಂದ್ರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಈ ಬರಲಿರುವಂತಹ ಲೋಕಸಭಾ ಚುನಾವಣೆ. ಅದರಲ್ಲಿ ಮೋದಿ ಹವಾ ಜೋರಾಗಿರುವಂಥದ್ದು. ಈ ಬಾರಿ ಮಲೆನಾಡಿನಲ್ಲಿ ಇಂದು ಆ ಅಬ್ಬರ ಇನ್ನಷ್ಟು ಜೋರಾಗಿರುತ್ತೆ. BSY ವಿಜೇಂದ್ರ ಭಾಗಿ. ಶಿವಮೊಗ್ಗದಲ್ಲಿ ತಯಾರಿ ಯಾವ ರೀತಿ ಇದೆ? ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದು ಭರದ ಸಿದ್ಧತೆ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನದ ಹೊತ್ತಿಗೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮಗಳು ಏನೇನಾಗಿರುತ್ತೆ? ಶ್ವೇತಾ, ಏನು ಶಿವಮೊಗ್ಗಕ್ಕೆ, ಮಲೆನಾಡಿನ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇದು 3ನೇ ಬಾರಿ ಬರ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬಂದಿದ್ದರು. ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ತಾಲೂಕಿನ ಆಯನೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆಗೆ ಬಂದಿದ್ದರು. ಈಗ 3ನೇ ಬಾರಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಗೆ ಬರ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಧ್ಯ ಕರ್ನಾಟಕದ 4 ಕ್ಷೇತ್ರಗಳನ್ನು ಕೂಡ ಕವರ್ ಮಾಡ್ತಕ್ಕಂಥ ಉದ್ದೇಶ ಪ್ರಧಾನಿ ಮೋದಿಯವರಿಗಿದೆ. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರು ಈ ಸಭೆಗೆ ಆಗಮಿಸ್ತಾರೆ. ಸುಮಾರು 2 ಲಕ್ಷ ಜನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆಯಿಂದ ಇಡೀ ಶಿವಮೊಗ್ಗ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಿ ಮೋದಿಯವರು ವಿಮಾನ ನಿಲ್ದಾಣದಲ್ಲಿ ಇಳಿದ ನಂತರ ಮಧ್ಯಾಹ್ನ 2 ಗಂಟೆಗೆ ಅವರು ಬರುವ ಸಾಧ್ಯತೆಗಳಿದೆ. ಅದಾದ ನಂತರ ಸುಮಾರು 12 ಕಿಲೋಮೀಟರ್ ಅಲ್ಲಿಂದ ಶಿವಮೊಗ್ಗದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ಮೈದಾನದವರೆಗೆ ಆಗುತ್ತೆ. ಆ ರಸ್ತೆ ಮಾರ್ಗವನ್ನು ಸಂಪೂರ್ಣ ಸೀಲ್ ಮಾಡ್ತಾರೆ. ಸುಮಾರು 3 ಗಂಟೆಗಳ ಕಾಲ ಸೀಲ್ ಮಾಡ್ತಾರೆ. ಮತ್ತು ಅಕ್ಕಪಕ್ಕದ ಮುಖ್ಯ ಮಾರ್ಗದ ಅಕ್ಕಪಕ್ಕದ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಹೋಮ್ ಗಾರ್ಡ್ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಈ ಎಲ್ಲ ಭದ್ರತೆಗಳನ್ನು ಒದಗಿಸಿದ್ದಾರೆ. ಹಾಗೆ ವೇದಿಕೆಯ ಅಕ್ಕಪಕ್ಕದಲ್ಲೂ ಕೂಡ ಮೆಟಲ್ ಡಿಟೆಕ್ಟರ್ನ ಅಳವಡಿಸಿ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳನ್ನು ಮತ್ತು VIP ಕೌಂಟರ್ಗಳು ಹಾಗೆ ಪ್ರಧಾನಿಯ ಏನು ಭದ್ರತಾ ಹೊಣೆಗಾರಿಕೆ ಒಂದು ಹೊತ್ತಿರ್ತಕ್ಕಂಥ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ಏನಿದೆ ಆ ಫೋರ್ಸ್ಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಈ ವೇದಿಕೆಯನ್ನು ಡಿ-ಝೋನ್ ಆಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ BY ರಾಘವೇಂದ್ರ, ದಾವಣಗೆರೆಯ ಗಾಯತ್ರಿ ಅವರು ಹಾಗೂ ಉಡುಪಿ ಜಿಲ್ಲೆಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಈ ರೀತಿಯ ಹಲವು ಅಭ್ಯರ್ಥಿಗಳು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಕಾಂಗ್ರೆಸ್ ಮತ್ತು JDSನ ನಾಯಕರು ಪಾಲ್ಗೊಳ್ತಾರೆ. ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ಹಾಗೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅವರು ಸೇರಿದ ಹಾಗೆ ಸಾಕಷ್ಟು ಗಣ್ಯರು, BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮಾಜಿ CM BS ಯಡಿಯೂರಪ್ಪ ಈ ರೀತಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಬಾರಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಏನು ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ರೀತಿಯ ನಾವು ಗೆಲ್ತೀನಿ ಅನ್ನೋ ಹುಮ್ಮಸ್ಸನ್ನಿತ್ತು. ಆ ಹುಮ್ಮಸ್ಸಿನ ವಿರುದ್ಧವಾಗಿ BJPಯವರು ಸಾಕಷ್ಟು ತಂತ್ರಗಾರಿಕೆ ಮೂಲಕ ಪ್ರಧಾನಿ ಮೋದಿಯವರನ್ನೇ ಮತ್ತು ಇನ್ನು ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಮುನ್ನವೇ ಅಖಾಡಕ್ಕೆ ಇಳಿಸಿ ಈ 4 ಕ್ಷೇತ್ರಗಳಲ್ಲಿ ಏನು BJPಯ ಭದ್ರಕೋಟೆ ಇದೆ ಅದನ್ನು ಪುನಃ ಮತ್ತೆ ಅದನ್ನೇ ಮುಂದುವರಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಸ್ ರಾಜೇಶ್, ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ. ಯಾಕಂದ್ರೆ ಸಾಕಷ್ಟು ಮಂದಿ ಬರ್ತಿದ್ದಾರೆ, ಅದರ ನಡುವೆ ಬಂಡಾಯದ ಬಿಸಿ ಕೂಡ ತಟ್ತಾ ಇರುವಂತದ್ದು. ಏನ್ ಮಾಡ್ತಾರೆ ಈಶ್ವರಪ್ಪ? ಪುತ್ರನಿಗೆ ಟಿಕೆಟ್ ತಪ್ಪಿದ್ರಿಂದಾಗಿ ಭಾರಿ ರೆಬಲ್ ಆಗಿದ್ದಾರೆ. ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.